Long years ago, we made a tryst with destiny. At the stroke of midnight, on the 15th of August 1947, India woke not just to life and freedom, but equally to the challenges of building a future as a young, newly independent country. It was a time in history that gave fresh urgency to Swami Vivekananda's words, uttered long before independence. It is man making education all round that we want. ಇದು ಲಕ್ಷ್ಮೇಶ್ವರ, ಇತಿಹಾಸ ಪ್ರಸಿದ್ಧ ಪುಲಗೆರೆ ಅಥವಾ ಲಕ್ಷ್ಮೀಪುರ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಈ ನಗರ ಅತ್ತ ವಾಣಿಜ್ಯ ನಗರ ಹುಬ್ಬಳ್ಳಿಯನ್ನು, ಬೇಂದ್ರೆಯವರ ಧಾರವಾಡವನ್ನು, ಇತ್ತ ಕುಮಾರವ್ಯಾಸನ ಗದಗನ್ನು, ಇನ್ನೊಂದು ಕಡೆಯಿಂದ ವೀಕ್ರು ಗೋಕಾಕರ ಹುಟ್ಟೂರು ಸವಣೂರನ್ನು ಹಾಗೂ ಹಾವೇರಿ ಜಿಲ್ಲೆಯನ್ನು ಬೆಸೆಯುವ ಕೊಂಡಿಯಂತಿದೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ರತ್ನತ್ರಯರಲ್ಲಿ ಒಬ್ಬನಾದ ಆರಂಕುಸಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದಂಥ ಆದಿಕವಿ ಮಹಾಕವಿ ಪಂಪನ ನೆಚ್ಚಿನ ಊರು ಲಕ್ಷ್ಮೇಶ್ವರ. ಬಾದಾಮಿ ಚಾಲುಕ್ಯರ ಕಾಲದ ಆನಸಜ್ಜಿ ಜೈನ ಬಸದಿ, ರಾಷ್ಟ್ರಕೂಟರ ಕಾಲದ ಶಂಖಬಸದಿ ಮತ್ತು ಬಾಳೇಶ್ವರ ದೇವಾಲಯ, ಪ್ರಸಿದ್ಧ ದೂದ್ಫಿರಾ ದರ್ಗಾ, ಮುಖ್ಯವಾಗಿ ಇತಿಹಾಸ ಪ್ರಸಿದ್ಧ ಕಲ್ಯಾಣಿ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಸ್ಥಾನಗಳಿಂದ ಸರ್ವಧರ್ಮ ಸಹಬಾಳ್ವೆಯ ನೆಲ ಇದಾಗಿದೆ. ಪುಣ್ಯ ಪುರುಷ ಆದಯನು ಸೌರಾಷ್ಟ್ರದಿಂದ ತಂದ ವಿಶಿಷ್ಟವಾದ ಸೋಮೇಶ್ವರನ ಭವ್ಯ ವಿಗ್ರಹ ವಿಖ್ಯಾತವಾಗಿದೆ. ಈ ಊರಿನ ಪರಾಕ್ರಮದ ಬಗ್ಗೆ ಅನೇಕ ಶಾಸನಗಳು ಸಾರಿ ಹೇಳುತ್ತವೆ. ಇಂತಹ ಪರಾಕ್ರಮಿಗಳು ಆಳಿದ ಈ ನೆಲ ಕೋಡಿ ಎಲ್ಲಮ್ಮನಿಂದ ಹಿಡಿದು ಶಿಶುವಿನಹಾಳ ಶರೀಫರೊಂದಿಗೆ ಸಂಬಂಧ ಹೊಂದಿದೆ. ಇಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೇಶ್ವರ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗೆ ಕೇಂದ್ರವಾಗಿ ಬಹುಬೇಗ ಆಧುನಿಕತೆಯತ್ತ ಸಾಗುತ್ತಿರುವಂತೆಯೇ ವಿದ್ಯಾದೇವತೆಯಾದ ಸರಸ್ವತಿಯ ಪುರವೂ ಆಗುತ್ತಿದೆ. ಹೌದು, ಅದಕ್ಕೆ ಕಾರಣ ಇಲ್ಲಿನ ಶಿಗ್ಲಿ ರಸ್ತೆಯಲ್ಲಿರುವ ಈ ಚಂದನ. ಭಾರತದ ಭವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಪ್ರಸ್ತುತ ಸಮಾಜ ಒಡ್ಡುವ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಲು ಬೇಕಾದ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಿಗೆ ಕೊಡುವ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ನಿರಂತರ. ಆಧುನಿಕ ಸೌಲಭ್ಯ ಸೌಕರ್ಯಗಳಿರುವ 10 ಹಲವು ಶ್ರೀಮಂತ ವಸತಿ ಶಾಲೆಗಳ ನಡುವೆ ಗ್ರಾಮೀಣ ಸೊಗಡಿನ ಸ್ಕೂಲ್ ಚಂದನ ವೈಶಿಷ್ಟ್ಯಪೂರ್ಣವಾಗಿದೆ. ಕೇವಲ ಶೈಕ್ಷಣಿಕ ಪ್ರಗತಿಯನ್ನಷ್ಟೇ ಅಲ್ಲದೆ ಶಿಸ್ತು, ಯೋಗ್ಯ ಸಂಸ್ಕಾರ, ಹೃದಯವಂತಿಕೆ, ದೇಶಭಕ್ತಿ, ಆಧ್ಯಾತ್ಮಿಕ ಚಿಂತನೆಯಂಥ ಉನ್ನತ ಮೌಲ್ಯಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಸಮಾಜದ ನಿರೀಕ್ಷೆಗೆ ಅನುಗುಣವಾಗಿ ಪ್ರತಿಸ್ಪಂದಿಸುತ್ತಿರುವುದರಿಂದಲೇ ದೂರದ ಮುಂಬೈ, ಆಂಧ್ರಪ್ರದೇಶದ ಗುಂಟೂರು, ಬೆಂಗಳೂರು, ಕೊಡಗು, ಬಳ್ಳಾರಿ, ಬಾಗಲಕೋಟೆ, ಹರಿಹರ, ಶಿರ್ಷಿ, ದಾವಣಗೆರೆ, ಗದಗ್, ಹುಬ್ಬಳ್ಳಿ ಮುಂತಾದ ಕಡೆಗಳಿಂದ ಸ್ಕೂಲ್ ಚಂದನದಲ್ಲಿ ವಿದ್ಯಾರ್ಥಿಗಳು ಕಲಿಯುತ್ತಿರುವುದು ಚಂದನದ ಕಂಪು ಕರ್ನಾಟಕದ ಮೂಲೆ ಮೂಲೆಗೂ ವ್ಯಾಪಿಸಿದಂತಾಗಿದೆ. ಇಲ್ಲಿಂದ ಓದಿ ಹೊರಬರುವವರು ಬರೀ ಪಾಸಾದ ಪ್ರಮಾಣ ಪತ್ರ ಪಡೆದ ವಿದ್ಯಾರ್ಥಿಗಳಲ್ಲ, ಬದಲಾಗಿ ದೇಶಕ್ಕೆ ಆಸ್ತಿಯಾಗಬಲ್ಲವರು. ಅದಕ್ಕೆಂದೇ ಡೇ ಲೀಡರ್, ನಾರಾಯಣ ಸೇವಾ, ವಿದ್ಯಾರ್ಥಿ ಹೋಮ, ಟಾಪ್ ಆಫ್ ದಿ ವರ್ಲ್ಡ್ ಉತ್ಸಾಹಿ ಬೋಧನೆ, ವಿದ್ಯಾರ್ಥಿ ಪಾರ್ಲಿಮೆಂಟ್, ನಾಯಕತ್ವದ ತರಬೇತಿ, ಅಬ್ದುಲ್ ಕಲಾಂ ಸಪ್ತಸೂತ್ರ, ಚಂದನ ಗ್ರಂಥಾಲಯ, ಇಂಟರ್ನೆಟ್ ಸಹಿತ ಕಂಪ್ಯೂಟರ್ ವಿಭಾಗ, ಸುಸಜ್ಜಿತ ಪ್ರಯೋಗಾಲಯ, ಬಾಳಿಕುಂದ್ರಿ ವಿಜ್ಞಾನ ಕೇಂದ್ರ, ಚಂದನ ಸಾಂಗೀತ್ಯ ಆಸ್ಥಾನ, ಪ್ರತಿಭಾ ಕಾರಂಜಿ, ಸತ್ಸಂಗ ಚಂದನ, IAIS, ಆಸ್ಟ್ರೇಲಿಯಾದ ಪರೀಕ್ಷೆಗಳು, ಪ್ರತಿ ಮಗುವಿಗೂ ನಾಯಕತ್ವದ ಗುಣ ಬರುವಂತೆ ಡೇ ಲೀಡರ್ ಎಂಬ ಪರಿಕಲ್ಪನೆ. ಅಂದರೆ ನಿತ್ಯವೂ ಒಂದೊಂದು ಮಗು ತರಗತಿಯ ಲೀಡರ್. ಅಂದು ಪ್ರತಿ ಪೀರಿಯಡ್ಗೆ ಬರುವ ಶಿಕ್ಷಕರನ್ನು ಸ್ವಾಗತಿಸುವ,
ಪಾಠ ಮುಗಿದ ಬಳಿಕ ಆ ಕುರಿತು ಅಭಿಪ್ರಾಯ ಹೇಳಿ ಬೀಳ್ಕೊಡುವ ವಿಶಿಷ್ಟ ಪರಿಕಲ್ಪನೆ. ನಾಯಕತ್ವದ ಗುಣ ಪ್ರತಿಯೊಬ್ಬರಲ್ಲೂ ಮೈಗೂಡಿ ಸಭೆಯನ್ನು ಎದುರಿಸುವ ಧೈರ್ಯ ಬರಲಿ ಎಂದು ಈ ವ್ಯವಸ್ಥೆ. ಇನ್ನು ಇಲ್ಲಿನ ಮಕ್ಕಳದ್ದಂತೂ ಪ್ರಶ್ನೆ ಹಾಗೂ ಪ್ರಶ್ನಿಸುವುದು ಇವರ ಜನ್ಮಸಿದ್ಧ ಹಕ್ಕಾಗಿದೆ. ಅದೇ ಚಂದನ ಸ್ಪಂದನ ಸಂವಾದ ಚಂದನ. ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಮಕ್ಕಳ ಜೊತೆಗೆ ಮುಖಾಮುಖಿ ಮಾಡಿ ಅವರು ಉನ್ನತ ಸ್ಥಾನಕ್ಕೆ ಈಗಿನಿಂದಲೇ ಗುರಿಯಿಟ್ಟು ಅದರತ್ತ ಕೊಂಡೊಯ್ಯುವುದೇ ಚಂದನ ಸ್ಪಂದನ ಸಂವಾದ ಚಂದನ. ಸಮಾಜದ ವಿವಿಧ ಕ್ಷೇತ್ರಗಳ ಗಣ್ಯ ಸಾಧಕರಾದ ಪರಮಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ, ಮೈಸೂರಿನ ಶ್ರೀ ರಾಮಕೃಷ್ಣಾಶ್ರಮದ ಶ್ರೀ ಶ್ರೀ ಮುಕ್ತಿದಾನಂದ ಸ್ವಾಮೀಜಿ, ಐಎಎಸ್, ಕೆಎಎಸ್ ಅಧಿಕಾರಿಗಳಾದ ಶ್ರೀ ವಿಪಿ ಬಳಿಗಾರ್, ಶ್ರೀ ಮನು ಬಳಿಗಾರ್, ಶ್ರೀ ಜಿಟಿ ಚಂದ್ರಶೇಖರಪ್ಪ, ರಾಜಕೀಯ ಧುರೀಣರಾದ ಶ್ರೀ ಸಿದ್ದರಾಮಯ್ಯ, ಶ್ರೀ ಎಚ್.ಕೆ. ಪಾಟೀಲ್, ಶ್ರೀ ಸತೀಶ್ ಜಾರಕಿಹೊಳಿ, ಪ್ರಸಿದ್ಧ ಉದ್ಯಮಿ ಶ್ರೀ ವಿಜಯ್ ಸಂಕೇಶ್ವರ್, ದೂರದರ್ಶನದ ಹಿರಿಯ ನಿರ್ದೇಶಕರಾದ ಡಾಕ್ಟರ್ ಮಹೇಶ್ ಜೋಶಿ, ಜಗತ್ತಿನ ಅತಿ ಕಿರಿಯ ಗಗನಯಾತ್ರಿ ಕುಮಾರಿ ಶ್ರೇಯಾ ದಿನ್ಕರ್, ಅತಿ ಕಿರಿಯ ಚಲನಚಿತ್ರ ನಿರ್ದೇಶಕ ಮಾಸ್ಟರ್ ಕಿಶನ್, ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಶ್ರೀಮತಿ ಸಂಗೀತಾ ಕಟ್ಟಿ, ಪ್ರಸಿದ್ಧ ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜ್ಗಿ, 8ನೇ ಜ್ಞಾನಪೀಠ ಪ್ರಶಸ್ತಿ ತಂದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಜನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣ, ಮೈಸೂರು ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಹನುಮಣ್ಣ ನಾಯಕದೊರೈ, ಯುವ ರಾಜಕಾರಣಿ ಶ್ರೀ ಕೃಷ್ಣ ಬೈರೇಗೌಡ, ಅಂತಾರಾಷ್ಟ್ರೀಯ ರಿಸೋರ್ಸ್ ಪರ್ಸನ್ ಮತ್ತು ಸಿಇಒ ಆದ ಅಮೆರಿಕಾದ ಮೇಡಮ್ ಡೆನಿಶ್, ಯುವ ರಾಜಕಾರಣಿ ಶ್ರೀ ಮಹಿಮಾ ಪಟೇಲ್. ಸ್ಕೂಲ್ ಚಂದನದ ವಿದ್ಯಾರ್ಥಿನಿ ಹೇಮಲತಾ ಜೈನ್ ದೀಕ್ಷೆ ಪಡೆದು ರಿಷಿತಾ ಮಹಾರಾಜ್ ಆಗಿ ನಮ್ಮ ಶಾಲೆಗೆ ಆಗಮಿಸಿ ಆಶೀರ್ವಾದ ಮಾಡಿದ್ದಾರೆ. ಕಿಮ್ಮನೆ ರತ್ನಾಕರ್, ತನ್ವೀರ್ ಸೇಠ್, ಬಿಎಲ್ ಶಂಕರ್, ಡಿಆರ್ ಪಾಟೀಲ್, ಅನೇಕ ಶಿಕ್ಷಣ ತಜ್ಞರು, ಡಾಕ್ಟರ್ ಮೋಹನ್ ಅಳವ, ಡಾಕ್ಟರ್ ಬಾಲಾಜಿ ಪ್ರಾಂಶುಪಾಲರು, ರಾಮಕೃಷ್ಣ ವಿದ್ಯಾಶಾಲಾ ಮೈಸೂರು, ಹೀಗೆ ಸಾಧಕರು ಸಾಲು ಸಾಲಾಗಿ ಬಂದು ಈ ಮಕ್ಕಳೊಂದಿಗೆ ಸಂವಾದ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಪರೀಕ್ಷಿಸಲೆಂದೇ ಪ್ರಶ್ನೆಗಳ ಮೂಲಕ ಕೆಣಕಿದವರಿಗೆ ಈ ಚಿಣ್ಣರು ಸೂಕ್ತ ಉತ್ತರ ನೀಡಿ ಮೆಚ್ಚುಗೆ ಪಡೆದಿದ್ದಾರೆ. ನಮ್ಮ ತಂದೆ ತಾಯಿಯರು ದಿನವಿಡೀ ಧಾರಾವಾಹಿ ನೋಡಿದ್ರೆ ನಾವೇನು ನೋಡೋದು ಎಂದು ಪಾಲಕರನ್ನು ಎಚ್ಚರಿಸಿದ್ದಾರೆ. ಭಾರತ ರತ್ನ ಮೇರು ವ್ಯಕ್ತಿತ್ವದ ಅಬ್ದುಲ್ ಕಲಾಂರನ್ನು ಪ್ರಶ್ನಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ಚಂದನ ಸ್ಪಂದನ ಸಂವಾದ ಚಂದನ. ಬನ್ನಿ, ಅದರ ಒಂದು ಹಿನ್ನೋಟ ಇಲ್ಲಿದೆ. Mr. Ishwar, our dear minister, all the dignitaries of Lakshmeshwar, teachers, most importantly, all the dear students that have come here. First of all, I would like to tell you that this program has been organized by the Hall of Science located in the Jawaharlal Nehru Center for Advanced Scientific Research. Jawaharlal Nehru Center for Advanced Scientific Research in Bangalore was established to commemorate the birth centenary, 100 years of Pandit Jawaharlal Nehru. That was in 1989. Then the government of India decided to set up a center for science in India and based on certain recommendations, and it was eventually decided to have it in Bangalore. I had the pleasure of building it from the beginning. I was then the director of the Indian Institute of Science. So that center, Jawaharlal Nehru Center for Advanced Scientific Research, does research in many areas of science, and there we have a Hall of Science, and it is that Hall of Science that is responsible for organizing it. And most importantly, we have very wonderful scientists from our center who have come to present various lectures and also show demonstrations and also do experiments with students. I am very glad to be here in Lakshmeshwar. I know the enthusiasm of children and teachers in Lakshmeshwar, in the way our children in Lakshmeshwar can talk in English with great let me complete the sentence. With great confidence is something amazing. In fact, last time my wife and I were here, we were so amazed by the speeches and the vote of thanks and so on that the little children gave us in the function. And we were amazed that grown-ups can't talk so well, so with such confidence. Our children have been obviously brought up here very nicely, taught very nicely. So it is for this reason we thought Lakshmeshwar would be the place where we will have
some center for science education. We hope we'll be able to do that. So I wish you a lot of luck. I wish you great future in Lakshmeshwar. The reason I gave you the simple lecture is to tell you science is a big thing. There are big names in science, great names in science. Science goes on and new ideas keep getting born. And we should remember how the ideas are born, how these great people created it, and we should see whether we can do something similar. I do not want to give a longer lecture than this, and I wish you a lot of luck and wish you great future in Lakshmeshwar. If there are any questions, I'll be glad to answer at this time. Yeah. Good morning, sir. I'm Vidyashree of 8th Chandan. Sir, I'm totally impressed by you, sir. As you said, you were impressed by the C.V. Raman, sir. Sir, can you please explain it, sir? Well, I tell you, C.V. Raman's story is like this. I first met C.V. Raman when I was 11 years old, when he came to our school and gave a lecture in Bangalore. And I will never forget that lecture. You know, C.V. Raman was a very exciting lecturer, very inspiring, because he gave a nice lecture on science and also about Madame Curie. And he unveiled the photograph of Madame Curie in our school. And then I was so taken by him. I think maybe the idea that I should become a scientist, I think I got that crazy idea, I think at that time. You have impressed me, sir. So I will also become a Bharata Ratna and I will also do the great achievements like you, sir. Firstly, good morning, sir. I'm Shraddha of 10th Chandan. My question is to you that, as you have told, Michael Faraday should be called as one of the important men in the history of science. But his ability to discover electricity happened only after the discovering of electric current by Benjamin Franklin. Why can't we call him as the man of science? No. Voltas had been discovered. Voltas was there. Voltas pile. In fact, it is Voltas pile that excited the imagination of Faraday to do discovery of electricity. Benjamin Franklin came much later. Benjamin Franklin is the 20th century, early 20th century personality. Well, early 19th century also, but Franklin was not the one who excited Faraday as much as Voltas. Thank you, sir. Yeah. But I wanted to remember, whoever excited whom doesn't matter. But as Linus Pauling said yesterday, I told this, when Linus Pauling made his great discovery of the alpha helix, the structure of the protein, people asked him, how did you get the great idea? You remember that his answer I told that yesterday somewhere. To get a great idea, you must have many good ideas. So what you have to do is keep on looking for ideas. In fact, even at this my old age, I'm always search of good ideas to work on. And most people don't do that. They do whatever that comes in the way. I think you should spend time and energy to look for good ideas to work on. And that's what Faraday did all the time. I'm Ganesh of 10th Chandan, sir. As you told about Faraday, sir, looks very interesting. So I want to know about your routine in your hang life, sir. As you wear the hang, sir, what were your routines, sir? Well, it depends on which time you are talking about. When I was a PhD student, I wanted to publish a lot of papers when I was young. At that time, I used to, in America, when I was a PhD student, my working hours were unbelievable. I would go at 8 o'clock in the morning to the laboratory. I would work till 1 in the morning. So 8 a.m. to 1 a.m. That were my working hours in America. Almost for the last several years, I was there, 5 and odd years. So I was the ghost of the department. Anybody who came at any time, I would be there in my lab. That's why I could do many things. By the time I finished my PhD, I had many more publications outside my PhD thesis than my PhD. PhD thesis had 5 papers, but I had 15 papers outside my PhD. I could do all kinds of things, and that was very important for me. So one more question, sir. Have you married on that time, sir? Huh? Have you married on that time, sir? Married? Yes, sir. I got married after my PhD. When I came back from America, I found a nice girl who's sitting here. And she has been a great source of strength. I tell you, there's one, I always joke about that. You don't know the joke. Last time I was in Lakshmeshwar, I told that, those who, get upset with the wife, fight with the wife and all that, cannot do good research. So I never fight with my wife. Because, the day you fight with your wife and become angry, that day you can't do research. Because, your mind is gone. So we have a very nice life. So my advice to you, young man, is find a nice girl, very intelligent girl, and get married to her.
Yeah, come on, that's it. Firstly, good morning, sir. Myself, Vaishnavi from 10th, sir. My question is that, sir, researcher or the scientist will have the innovative ideas and creative ideas, sir. But always people watch their drawbacks, sir. So why is it so, sir? What? People what? Mostly they will watch drawbacks, sir. They will be looking for faults, you mean? Yes, sir. Well, So, that is human, one thing. If you want to succeed in life, you must be single-minded. You should not worry about what others say. If what others said, if I worried about, I wouldn't have written any book. I remember when I first started for my first book, when I was 25 years, oh, this young man writing a book, people made fun of it. When the book came, my God, it looked so nice, it published in London, and then the book was translated in 5-6 languages. My God, this fellow. So slowly they stopped. They started criticizing you, slowly they would stop. How long will they criticize you? So don't worry. So I think you have to become immune. It's only politicians who fight like amongst each other. When somebody shouts, he shouts back. Don't do that. Just let them say and be done with it. So one thing is, there's what you call in English, in Sanskrit, you can't be a sthita prajna, as they say in Bhagavad Gita. You can't be a sthita prajna. But you, on the other hand, you must have a mind where you don't worry about small things. You must worry about big things. Small things, we leave it to the politicians. yes, sir, of course, sir. Okay. Thank you, sir. ಎಲ್ಲರಿಗೂ ನಮಸ್ಕಾರ. ನಾವು ಚಂದನ ಸ್ಕೂಲ್ಗೆ ಬಂದು ನಮ್ಮ ಔಟ್ರೀಚ್ ಪ್ರೋಗ್ರಾಮ್ನ ತವರು ಮನೆಯಾಗಿ ಮಾಡುವುದಕ್ಕೆ ಇಚ್ಛೆಯನ್ನು ಈ ದಿನ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ. ಇದರ ಹಿನ್ನೆಲೆಯಲ್ಲಿ ಬಹಳ ಜನ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿಯ ಮೂಲ ಇನ್ಸ್ಪೈರರ್ ಈಶ್ವರ್ ಅವರು ಮತ್ತು ಅವರ ಧರ್ಮಪತ್ನಿ ಬಂದು ನನ್ನನ್ನು ಮೀಟ್ ಮಾಡಿದಾಗ, ನಾವು ಈ ಕಾರ್ಯಕ್ರಮವನ್ನು ಉತ್ತರಾಖಂಡದಲ್ಲಿ ಗಂಗೋಲಿ ಹಾಟ್ ಅನ್ನುವ ಜಾಗದಲ್ಲಿ ಬಹಳ ವರ್ಷದಿಂದ ಮಾಡ್ತಾಯಿದ್ದೀವಿ. ಪ್ರೊಫೆಸರ್ಗೆ ನನಗೆ ಒಂದು ಐಡಿಯಾ ಬಂತು, ಅಷ್ಟು ದೂರ ಹೋಗಿ ಪ್ರತಿ ವರ್ಷ ಮಾಡ್ತೀವಿ. ನಾವು ಇಲ್ಲೇ ಇದ್ದು ಕರ್ನಾಟಕದಲ್ಲಿ ಇದ್ದು, ಕರ್ನಾಟಕವೇ ನಮ್ಮ ತವರು ಮನೆಯಾಗಿ, ನಾವು ಇಲ್ಲಿ ಕೂಡ ಒಂದು ಆ ರೀತಿಯ ಸೈನ್ಸ್ ಔಟ್ರೀಚ್ ಪ್ರೋಗ್ರಾಮಿನ ಮನೆಯನ್ನು ಮಾಡಬೇಕು ಅಂತ ಬಹಳ ಇಷ್ಟ ಇತ್ತು. ಆದರೆ ಅದನ್ನು ನಾವು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಪೂರೈಸಲು ಒಂದು ಸಂಸ್ಥೆಯ ಎಲ್ಲಿ ನಾವು ಮಾಡಬೇಕು ಅಂತೀವೋ ಅಲ್ಲಿ ಒಂದು ಸಂಸ್ಥೆಯ ಬೆಂಬಲ ಬೇಕು. ಆ ಸಂಸ್ಥೆ ಬಹಳ ಜವಾಬ್ದಾರಿ ವಹಿಸಬೇಕು ಮತ್ತು ಅವರೇ ನಾವು ಇದು ಸುಮ್ಮನೆ ಮಾಡ್ತೀವಿ, ಮಾರ್ಗದರ್ಶನ ಕೊಡ್ಬೋದು, ಆದರೆ ಸೂತ್ರಧಾರರು ಅವರಾಗಿರಬೇಕು. ಅಂಥವ್ರನ್ನ ನಾವು ಬಹಳ ದಿನದಿಂದ ಹುಡುಕ್ತಾ ಇದ್ವಿ. ಅದೃಷ್ಟವಶಾತ್ ಈಶ್ವರ್ ಅವರು ಬಂದು ನನ್ನ ಮೀಟ್ ಮಾಡಿದಾಗ ವಿ ಥಾಟ್ ಇವರು ಇಲ್ಲಿದ್ದಾರೆ, ಕರೆಕ್ಟ್ ವ್ಯಕ್ತಿ, ಕರೆಕ್ಟ್ ದಂಪತಿಗಳು. ಅದು ಹೆಂಗೆ ನಮಗೆ ಹಂಗೆ ಅನ್ನಿಸ್ತು ಅಂದರೆ, ಲಾಸ್ಟ್ ಇಯರ್ ಇಲ್ಲಿ ಪ್ರೊಫೆಸರ್ ಮೆನ್ಷನ್ ಮಾಡ್ದಂಗೆ ಬಂದಾಗ ನಾವು ಅಲ್ಲಿ ಕೊಪ್ಪಲಿಗೆ ಬಂದಿದ್ವಿ, ಅಲ್ಲಿಂದ ದಾರಿಯಲ್ಲಿ ಇಲ್ಲಿ ಬಂದ್ವಿ. ಐ ಕಾಂಟ್ ಟೆಲ್ ಯು ಎಷ್ಟು ಮಕ್ಕಳು ಇಲ್ಲಿ ಅವರೇ ಮಾಡಿದ್ರು, ಎಲ್ಲ ಮಾಡಿ ನೋಡಿ ನನಗಂತೂ ದಿಗ್ಭ್ರಮೆ ಆಯಿತು. ನಾವು ಯಾವಾಗಲೂ ಈ ಲಕ್ಷಾಂತರ ರೂಪಾಯಿ ಫೀಸ್ಗಳು ಕೊಟ್ಟು ಇಂಟರ್ನ್ಯಾಷನಲ್ ಸ್ಕೂಲು, ಆ ಸ್ಕೂಲು, ಈ ಸ್ಕೂಲು, ರೈಡಿಂಗ್ ಹೇಳ್ಕೊಡ್ತಾರೆ, ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ, ಆ ಥರ ಸ್ಕೂಲಿನ ಮಕ್ಕಳಿಗಿಂತ ಕೂಡ ಇಲ್ಲಿಯ ಮಕ್ಕಳು ಬಹಳ ಪ್ರತಿಭೆಯಿಂದ ಮಾಡಿದ್ರು. ಅದೊಂದೇ ಅಲ್ಲ, ಯಾವುದು ತುಂಬ ಇಂಪ್ರೆಸ್ ಆಯಿತು ಅಂದರೆ, ಈ ದಿನ ಇಲ್ಲಿ ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರದಿಂದ ಬಂದಿರುವ ರಿಸೋರ್ಸ್ ಪೀಪಲ್ಗಳು ಕೂಡ ನನಗೆ ಇದರಲ್ಲಿ ಸಂಶಯವೇ ಇಲ್ಲ. ಇಲ್ಲಿಯ ಮಕ್ಕಳು ಕಂಡಕ್ಟ್ ಮಾಡಿದ್ರಲ್ಲ, ಕಾಂಪೇರ್ ಮಾಡಿದ್ರಲ್ಲ, ಅವರಿಬ್ಬರು ಎಷ್ಟು ಸುಂದರವಾಗಿ ಚೊಕ್ಕಟವಾಗಿ ಮಾಡಿದ್ರು. ಸಂಸ್ಕೃತದಲ್ಲಿ ಹೇಳುವುದು, ಕರೆಕ್ಟ್ ಉಚ್ಚಾರಣೆಯಿಂದ ಹೇಳುವುದು, ಅದನ್ನು ಕನ್ನಡದಲ್ಲಿ ಅನುವಾದಿಸುವುದು, ಅಥವಾ ಇಂಗ್ಲೀಷಲ್ಲಿ ಮಾತಾಡುವುದು, ಅದನ್ನು ಕನ್ನಡದಲ್ಲಿ ಅನುವಾದಿಸೋದು, ಅಥವಾ ಕನ್ನಡದಲ್ಲಿ ಮಾತಾಡುವುದು, ಅದನ್ನು ಇಂಗ್ಲೀಷಲ್ಲಿ ಅನುವಾದಿಸೋದು. ಈ ರೀತಿ ಮಾತಾಡುವ ಸೌಲಭ್ಯ ಕಲಿಸ್ಕೊಡೋದು ಇಲ್ಲಿಯ ಟೀಚರ್ಸ್ ಮತ್ತು ಇಲ್ಲಿಯ ಸಂಸ್ಥೆಯ ಬೆಂಬಲದಿಂದಲೇ. ಅವರು ಮಾಡಿರುವುದನ್ನು ತೋರಿಸತ್ತೆ. ಈ ಮಕ್ಕಳಿಗೆ ಸರಿಯಾದ ಪ್ರೋತ್ಸಾಹ ಮತ್ತು ದಾರಿಯನ್ನು ತೋರಿಸಿದರೆ ಪ್ರೊಫೆಸರ್ ರಾವ್ ಹೇಳುವಂಗೆ ಇಲ್ಲಿ ಖಂಡಿತ ಇದು ಮಕ್ಕಳು, ಪ್ರತಿಭೆ ಇರುವ ಮಕ್ಕಳು ಇದ್ದಾರೆ. ನಾವು ಅವರನ್ನು ಖೋಜ್ ಮಾಡಬೇಕು, ಹುಡುಕಬೇಕು,
ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಪ್ರೋತ್ಸಾಹಗಳನ್ನು ಕೊಟ್ಟು ಮುಂದೆ ತರುವ ಅವಕಾಶ ಕೊಡಬೇಕು ನಾವು ಇದರಿಂದ ಉದ್ದೇಶದಿಂದಲೇ ನಮ್ಮ ಔಟ್ರೀಚ್ ಪ್ರೋಗ್ರಾಮ್ನ ಇಲ್ಲಿ ಶುರು ಮಾಡಿದ್ವಿ ಈ ವರ್ಷ. ನಮ್ಮ ಆಸೆ ಏನು ಅಂದರೆ ನಮ್ಮಿಬ್ಬರಿಗೂ ವಯಸ್ಸಾಗಿದೆ, ಅದರಿಂದ ಈ ಸಂಸ್ಥೆಯನ್ನು ಮುಂದೆ ನಡೆಸುವ ಇದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ನೆರೆದಿರುವ ಚಂದನ ಸ್ಕೂಲಿನ ಸಿಬ್ಬಂದಿಗಳಿಗೂ ಮತ್ತು ಈಶ್ವರ್ ದಂಪತಿಗಳಿಗೂ ಅದು ಇಲ್ಲಿರುವ ಎಲ್ಲ ಹೆಲ್ಪ್ ಕೊಟ್ಟು ಇದನ್ನು ಖಂಡಿತವಾಗಿ ಒಂದು ಶಾಶ್ವತವಾದ ಔಟ್ರೀಚ್ ಪ್ರೋಗ್ರಾಮಿನ ನಾರ್ದನ್ ಕರ್ನಾಟಕದಲ್ಲಿ ಒಂದು ತವರು ಮನೆ ಮಾಡ್ತಾರೆ ಅಂತ ನಾನು ಆಶಿಸ್ತೀನಿ. ಇದು ನಮ್ಮ ಮಲ್ಟಿಮೀಡಿಯಾ ಪ್ರೆಸೆಂಟೇಷನಲ್ಲಿ ಇರಲಿಲ್ಲ. ಇದು ನಾನು ಹೇಳಬೇಕು ಅಂತ ಭಾಳ ಇವತ್ತಿನ ದಿನ ಇಲ್ಲಿ ನೋಡಿ ತುಂಬ ಇದಾಯಿತು. ನೆನ್ನೆ ರಾತ್ರಿ ಐ ವಾಸ್ ನಾಟ್ ವೆಲ್, ಅದಕ್ಕೆ ಪ್ರೊಫೆಸರ್ ಅಂದರು ಮೈ ಚೆನ್ನಾಗಿಲ್ದೇ ಬೇಡ ಬಿಡು ಬರೋದು ಅಂತ. ಅಲ್ಲಿ ಬೆಂಗಳೂರಿಂದ ಬಂದು ಹುಬ್ಬಳ್ಳಿಯಲ್ಲಿ ರೂಮಲ್ಲಿ ಇರೋದು ನನಗೆ ಒಳ್ಳೆಯದು ಅನ್ನಿಸ್ಲಿಲ್ಲ. ಅಂದರೆ ಇಲ್ಲಿ ಬಂದು ಮಕ್ಕಳನ್ನ ನೋಡಿದ ತಕ್ಷಣ ಅದು ಎಲ್ಲೂ ಹೊರಟೋಯ್ತು. ಅದರಿಂದ ಮಕ್ಕಳ ಪ್ರೀತಿ ಮತ್ತು ಮಕ್ಕಳ ಇದು ಇಂಟ್ರೆಸ್ಟ್ ಎಲ್ಲ ರೋಗಗಳನ್ನೂ ಕೂಡ ಔಷಧಿ ಇಲ್ಲದೇ ದೂರ ಮಾಡಿಬಿಡುತ್ತೆ. ಇದು ಮಾತ್ರ ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಬೇಕು. ವಯಸ್ಸಾದವರು, ದೊಡ್ಡವರು, ಟೀಚರ್ಸು ಅವರೆಲ್ರಿಗೂ ಇದೇ ಹೇಳೋದು, ಮಕ್ಕಳನ್ನ ಪ್ರೋತ್ಸಾಹಿಸಿ ಮಕ್ಕಳಿಗೆ ಅವರ ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಿ. ಅವ್ರನ್ನ ದಬ್ಬಬೇಡಿ, ಡೋಂಟ್ ಕರ್ಬ್ ದೆಮ್. ಇಲ್ಲಿ ಚಂದನ ಸ್ಕೂಲ್ ಹಾದಿನ ಹಾಕಿದೆ, ಎಲ್ಲ ಸ್ಕೂಲ್ಗಳು ಇದೇ ರೀತಿಯಲ್ಲಿ ಮುಂದೆ ಹೋಗುತ್ತೆ ಅಂತ ನನ್ನ ಆಸೆ. ಮತ್ತು ಪದೇ ಪದೇ ನಾನು ಬರದೇ ಇದ್ದರೂ ಕೂಡ ಇದು ನಮ್ಮ ಸಂಸ್ಥೆಯಿಂದ ಬಂದಿರುವ ರಿಸೋರ್ಸ್ ಪೀಪಲ್ ಎಲ್ಲರೂ ಕೂಡ ಭಾಳ ಕಮಿಟೆಡ್ ಪೀಪಲ್. ಅವರಲ್ಲಿ ಅನೇಕರು ನಮ್ಮ ಜೊತೆ ಕಂಗೋಲಿ ಹಾಟ್ಗೂ ಬರ್ತಾರೆ. ಅವರೆಲ್ಲರಿಗೂ ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ, ನಿಮ್ಮೆಲ್ರಿಗೂ ಮುಂದೆ ಪ್ರೋತ್ಸಾಹ ಮಾಡಬೇಕು ಅಂತ. ಒನ್ ಮೋರ್ ಥಿಂಗ್, ಪ್ರೊಫೆಸರ್ ಹೇಳ್ದಂಗೆ ಅಲ್ಲಿ ಜವಾಹರ್ಲಾಲ್ ನೆಹರು ಸೆಂಟರ್ನಲ್ಲೂ ಅಷ್ಟೇ ಯಾರು ಅಂಥದ್ದೇನು ದೊಡ್ಡ ಮನುಷ್ಯರ ಮನೆಯಿಂದ ಅಥವಾ ಭಾಳ ರಿಚ್ ಪೀಪಲ್ ಅಲ್ಲ, ಎಲ್ಲರೂ ಆರ್ಡಿನರಿ ಪೀಪಲ್. ಕೆಲವರು ಇದು ಪಾವರ್ಟಿಯಿಂದಲೇ ಬಂದಿರೋರು, ಆದರೂ ಕೂಡ ಅವರ ಇದರಿಂದ ಅವರ ಕಷ್ಟಪಟ್ಟು ಕೆಲಸ ಮಾಡಿ ಈಗ ಈ ಸ್ಥಿತಿಲಿದ್ದಾರೆ. ಅದಕ್ಕೆ ನನಗೆ ಚಂದನದ ಮಕ್ಕಳುಗಳು JNCಗೆ ಬರೋದು ತುಂಬ ಇಷ್ಟ. ಯಾಕೆಂದರೆ ಅವ್ರು ನೋಡಬೇಕು, ಅದು ಎಜುಕೇಷನ್ ಇದ್ದರೆ ಎಲ್ಲವೂ ಸಾಧ್ಯ. ಎಜುಕೇಷನ್ ಇದ್ದರೆ ಪ್ರಪಂಚವನ್ನೇ ಆಳ್ಬೋದು. ಅದಕ್ಕೋಸ್ಕರನೇ ನಾನು ಲಾಸ್ಟ್ ಇಯರ್ ಬಂದಿದ್ದರು, ಅದಕ್ಕೆ ಈಶ್ವರ್ಗೆ ಹೇಳ್ತಾ ಇದ್ದೀನಿ, ಈ ಸಲವೂ ಕೂಡ ಖಂಡಿತ ಮಕ್ಕಳನ್ನ ಕಳಿಸಿ. ನಾವು ನಮ್ಮ ಹಾಲ್ ಆಫ್ ಸೈನ್ಸಲ್ಲಿ ಜನವರಿಯಿಂದ ಏನೂ ಪ್ರೋಗ್ರಾಮ್ಸ್ ಇರಲ್ಲ, ಸ್ವಲ್ಪ ಬಿಡುವಿರುತ್ತೆ. ನೀವು ಮಕ್ಕಳನ್ನ ಕಳಿಸಿದ್ರೆ 3-4 ದಿನ ಅಲ್ಲೇ ಇದ್ದು ನಾವು ಖಂಡಿತ ಅವರಿಗೆ ಗಿವ್ ದೆಮ್ ಎ ಗುಡ್ ಟೈಮ್. ಮತ್ತು ಏನು ಸಾಧ್ಯ ಎಜುಕೇಷನ್ನ ಇದ್ದರೆ ಏನು ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನು ಹೇಳಿ ನಾನು ಮಲ್ಟಿಮೀಡಿಯಾ ತೋರಿಸ್ತಾ ಇದ್ದೀನಿ. ಆ್ಯಸ್ ದ ಪ್ರೊಫೆಸರ್ ರಾವ್ ಸೆಡ್, ನಾನು ಸೈಂಟಿಸ್ಟ್ ಅಲ್ಲ, ಆದರೆ ಅವ್ರ ಜೊತೆ ಕೆಲಸ ಮಾಡಿ ನನಗೂ ಸ್ವಲ್ಪ ಹೆಸರುಗಳು ಗೊತ್ತು. ಲವೋಜಿಯರ್ ಹೆಸರು ಗೊತ್ತು, ಐನ್ಸ್ಟೈನ್ ಹೆಸರು ಗೊತ್ತು, ನ್ಯೂಟನ್. ನನ್ನನ್ನು ಪ್ರಶ್ನೆ ಕೇಳಿದರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿರ್ತಿದ್ದೆ, ಯಾರು ಫಸ್ಟು ಫಿಸಿಕ್ಸು ಕೆಮಿಸ್ಟ್ರಿ ಅಂತ. ಅದು ಯಾತಕ್ಕೆ ಅಂದರೆ ನಾನು ಕೆಲಸ ಮಾಡ್ತೀನಿ ಅದರಲ್ಲಿ. ನಾವು ಮಕ್ಕಳುಗಳಿಗೆ ಪುಸ್ತಕ ಬರೆದಿದ್ವಿ, ಆಮೇಲೆ ಇಂಟ್ರ್ಯಾಕ್ಟಿವ್ ಮಲ್ಟಿಮೀಡಿಯಾ ಮಾಡ್ತೀವಿ. ಅನ್ಫಾರ್ಚುನೇಟ್ಲಿ ನಾವು ಅದು ಯಾವುದನ್ನು ಸ್ಕೂಲ್ಗಳಿಗೆ ತಲುಪಿಸೋ ಮಾರ್ಗ ಇಲ್ಲ. ಸ್ಕೂಲ್ ನಮಗೆ ಬರೆದ್ರೆ ನಾವು ಮಾಡ್ಬೋದು, ನಾವು ಎಲ್ಲೂ ಮಾರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್. ಆದರೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀವಿ. ಈಗ ಪ್ರೊಫೆಸರ್ ರಾವ್ ಬರೆದಿರೋ ಪುಸ್ತಕ ಅಂಡರ್ಸ್ಟ್ಯಾಂಡಿಂಗ್ ಕೆಮಿಸ್ಟ್ರಿ, ಅದರ ಆಧಾರದ ಮೇಲೆ ಕೆಲವು ಅದರ ಫುಲ್ CD ಇದೆ. ಅದನ್ನು ಬೇಕಾದರೆ ನಾನು ಲಕ್ಷ್ಮೇಶ್ವರಿಗೆ 1-2 ಕಾಪಿ ಕಳಿಸ್ತೀನಿ. ನಿಮ್ಮ ಕೆಮಿಸ್ಟ್ರಿ ಟೀಚರ್ಸ್ಗಳು ಅದನ್ನು ಉಪಯೋಗಿಸ್ಕೊಂಡು, ರಿಸೋರ್ಸ್ ಪೀಪಲ್ ಆಗಿ ಉಪಯೋಗಿಸ್ಕೊಂಡು ಮಕ್ಕಳುಗಳು ಕುತೂಹಲ ಅದನ್ನೆಲ್ಲ ನೋಡಬಹುದು. ಬಿಕಾಸ್ ಅದರೊಳಗೆ ಕ್ವಿಝ್ ಇರುತ್ತೆ, ಇಂಟ್ರ್ಯಾಕ್ಟಿವ್ ಕ್ವಿಝ್. ಅದರ ಮೂಲಕ ಅನೇಕ ಕಲ್ಪನೆಗಳನ್ನ ಮತ್ತು ಕಾನ್ಸೆಪ್ಟ್ಸ್ನ ಕಲಿಸ್ಬೋದು. ಅದರೊಳಗೆ ನಾವು ಅದು 6-7 ಚಾಪ್ಟರ್ಸ್ ಇದೆ.
ಆದರೆ ಕೆಲವು ಚಾಪ್ಟರ್ಸಲ್ಲಿ ಅದರಲ್ಲೂ ಕೆಲವು ಭಾಗಗಳನ್ನು ಆಯ್ಕೆ ಮಾಡಿ ಒರಿಜಿನಲ್ ಸಿ ಡಿ ಅಟ್ಲೀಸ್ಟ್ ಒಂದು 20 ಗಂಟೆನಾರು ಓಡುತ್ತೆ, ಇಲ್ಲದ್ರೆ 18 ಗಂಟೆ ಖಂಡಿತ ಓಡುತ್ತೆ. ಅದರೊಳಗೆ ಇವಾಗ ನಾನು ಅದನ್ನು ಸಂಕ್ಷಿಪ್ತವಾಗಿ 28 ನಿಮಿಷ ನಿಮಗೆ ಒಂದು ಸ್ಮಾಲ್ ಮಲ್ಟಿಮೀಡಿಯಾ ಪ್ರೆಸೆಂಟೇಷನ್ ಮಾಡ್ತೀನಿ. ದಯವಿಟ್ಟು ಅದನ್ನು ನೋಡಿ. ಅದರೊಳಗೆ ಏನಾದ್ರು ನಿಮಗೆ ಇಷ್ಟ ಬಂದರೆ ನಾನು ಹೇಳಿದ್ನಲ್ಲ, ನಾನು ಕಳಿಸ್ಕೊಡ್ತೀನಿ. ನಿಮ್ಮ ಸ್ಕೂಲ್ ಟೀಚರ್ಸು ಅದನ್ನು ನಿಮಗೆ ತೋರಿಸ್ಬೋದು. ನಿಮ್ಮ ಕೆಮಿಸ್ಟ್ರಿ ಟೀಚಿಂಗ್ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಬಾಂಡ್ ಹೇಳ್ಕೊಡ್ತಾ ಇದ್ದರೆ ಇದನ್ನು ತೋರಿಸ್ಬೋದು. ಕೆಮಿಕಲ್ ಬಾಂಡು ಆ ರೀತಿ ಮಾಡಿದರೆ ನಿಮಗೆ ಸ್ವಲ್ಪ ಕಷ್ಟವಾದ ಕಲ್ಪನೆಗಳು ಸುಲಭ ಆಗುತ್ತೆ. ಇವಾಗ ತೋರಿಸ್ತಾ ಇರೋದು ಇನ್ಫ್ಯಾಕ್ಟ್ ಇಟ್ಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ನಾನು ಅದಕ್ಕೆ ಕನ್ನಡದಲ್ಲಿ ಮಾತಾಡಿದ್ದೀನಿ, ಮಲ್ಟಿಮೀಡಿಯಾ ಇಂಗ್ಲೀಷಲ್ಲಿದೆ. ಒನ್ ಆಫ್ ದ ರೀಸನ್ಸ್ ಈಸ್ ಅದರಲ್ಲಿ ಪ್ರೊಫೆಸರ್ ರಾವ್ ನೆರೇಷನ್ ಇದೆ, ಕನ್ನಡದಲ್ಲಿ ನನ್ನ ನೆರೇಷನ್ ಇದೆ. ಅದರಿಂದ ನಾನು ಪ್ರೊಫೆಸರ್ ರಾವ್ ನೆರೇಷನ್ ಇರೋದನ್ನು ತೋರಿಸ್ತಾ ಇದ್ದೀನಿ. ಈಗ ದಯವಿಟ್ಟು ನೀವು ಬಹಳ ಡಿಸಿಪ್ಲಿನ್ಡಾಗಿ ಕೂತಿದ್ದೀರ. ಐ ಆಮ್ ವೆರಿ ಇಂಪ್ರೆಸ್ಡ್. ಅದನ್ನು ನೋಡಿ ನೀವು ಐ ಹೋಪ್ ಯು ಎಂಜಾಯ್ ಇಟ್. ಥ್ಯಾಂಕ್ ಯು. Chemistry in a capsule. Chemistry is a study of substances, their properties, structures, and transformations. Because there is such a large variety of substances in nature, the scope of chemistry is immense. Chemists also make molecules. Chemists use their skills and methods to design and synthesize molecules of great complexity. It is jokingly said that given enough time, chemists can synthesize a camel. Chemistry is essentially an experimental science. In fact, the best way to study chemistry is to make observations of chemical changes. Observe what happens when you throw a piece of sodium into water. Take a piece of sulfur in a test tube and heat it in a flame. Take a piece of copper and put it in a test tube containing nitric acid. Take a little water in a test tube and add a few drops of concentrated sulfuric acid to it. Take a piece of zinc metal in a test tube and add hydrochloric acid. Take a strip of magnesium and stick it through the stopper of a flask containing water. Heat the flask. Observation of chemical reactions. When a piece of sodium is thrown into water, we hear a fizzing sound. Sodium reacts vigorously with water. When we heat sulfur in a test tube, the yellow solid changes into a pale orange liquid. On further heating, the color of the liquid turns black and becomes more viscous, giving off pungent fumes of sulfur dioxide. S plus O2 gives SO2. Copper reacts with nitric acid to form nitrogen dioxide. We see brown fumes of nitrogen dioxide. Copper plus nitric acid gives copper nitrate, water, and nitrogen dioxide. The test tube becomes warm due to the heat generated in the reaction between water and sulfuric acid. The acid often spurts out because of the formation of steam. The reaction can be violent. H2SO4 plus. Good afternoon, sir. Myself Harshitya of 9th Chandan. Water is in the process of cryospace, sir. Can you explain once? Is that the question? How do you manage the water crisis?